ಓಕೆನಾ? ಓಕೆ, ನಮಸ್ಕಾರ ಸರ್. ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಡಾಕ್ಟರ್ DGK ಸರ್ ಅವರ ದಾನಯ್ಯ ಕೌಂಟಿಮಠ್ ಸರ್ ಅವರ ಆನ್ಲೈನ್ ಪಾಠಗಳನ್ನು ಕೇಳಿ ನಾನು 8ನೇ ಬಾರಿ ಏನಪ್ಪ ಅಂತಂದರೆ ಕನ್ನಡ ಕೆಸೆಟ್ ಪರೀಕ್ಷೆ ಪಾಸ್ ಆಗಕ್ಕೆ ಅವ್ರ ಮಾರ್ಗದರ್ಶನ ಭಾಳಷ್ಟು ಇದೆ ಅಂತಕ್ಕಂಥದ್ದು ಈ ಸಂದರ್ಭದಾಗ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ನಿಮ್ಮ ಮಾರ್ಗದರ್ಶನ ನಮಗೆ ಯಾವಾಗಲೂ ಹೀಗೆ ಇರಲಿ. ಯಾಕಂತಂದರೆ ನೀವು ಪಾಠ ಹೇಳ್ತಾ ಇದ್ದೀರಲ್ಲ, ಪೇಪರ್ 1 ಪಾಠ ಹೇಳೋ ಸಂದರ್ಭದಲ್ಲಿ ಅತಿ ಈಜಿ ಅದ. ಎಷ್ಟು ಈಜಿ ಅದ ಅಂತಂದ್ರೆ ಇದಕ್ಕಿಂತ ಕೆಸೆಟ್ಗಿಂತ ನೆಟ್ ಈಜಿ ಅದ ಅಂತ ಹೇಳಿದ್ರಿ ಸರ್. ನಿಮ್ಮ ಮಾರ್ಗದರ್ಶನದಾಗ ನಾನು ಏನಪ್ಪ ಅಂತಂದರೆ ಪೇಪರ್ 1 ನಿಮ್ಮ ವಿಡಿಯೋಗಳನ್ನು ನೋಡೋದ್ರ ಮುಖಾಂತರ ಕನ್ನಡ ನೆಟ್ ಏನಪ್ಪ ಅಂತಂದರೆ PhD ಕ್ವಾಲಿಫೈಡ್ ಆಗಿದೆ ಸರ್. ಅದೇ ರೀತಿಯಾಗಿ ನೀವು ಹೇಳಿರ್ತಕ್ಕಂಥ ಮೋಟಿವೇಶನ್ ಮಾತುಗಳಿಂದ ಏನಪ್ಪ ಅಂತಂದರೆ ಕನ್ನಡ ಕೆಸೆಟ್ ಪಾಸ್ ಆಗಿದ್ದೀನಿ ಸರ್. ಈ ಪಾಸ್ ಆಗಲಿಕ್ಕೆ ಏನಪ್ಪ ಅಂತಂದರೆ ತಮ್ಮ ಮಾರ್ಗದರ್ಶನ ಅತ್ಯಂತ ಉಪಯುಕ್ತವಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದೇ ರೀತಿಯಾಗಿ ನಿಮ್ಮ ಶಾಂತಲಕ್ಷ್ಮಿ ಅವರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಶಾಂತಲಕ್ಷ್ಮಿ ಅವರು ನಿಮಗೆ ಹೀಗೆ ವಿಡಿಯೋ ಮಾಡಲು ಏನಪ್ಪ ಅಂತಂದ್ರೆ ನಿರ್ದೇಶನ ಇರಲಿ ಅವ್ರದ್ದು ಅಂತೇಳಿ ಈ ಸಂದರ್ಭದಾಗ ಹೇಳುತ್ತಾ, ಅವರಿಗೂ ಕೂಡ ನಿಮಗೂ ಕೂಡ ನಿಮ್ಮ ಕುಟುಂಬದವರಿಗೆ ಆ ದೇವರ ಆಯುರ ಆರೋಗ್ಯ ಭೋಗ್ಯ ಭಾಗ್ಯವನ್ನು ಕೊಟ್ಟು ಹೀಗೆ ಬಡ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ನಿಮ್ಮ ಮಾರ್ಗದರ್ಶನ ಸದಾ ಇರಲಿ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ, ಡಾಕ್ಟರ್ DGK ಸರ್ ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಹಾರ್ದಿಕ ಧನ್ಯವಾದಗಳು ಸರ್.